ಮಂಡ್ಯದಲ್ಲಿ ಸಾಲ ವಸೂಲಿಗೆ ಹೊಸ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಹಳೆ ಸಾಲ ಕೊಟ್ರೆ ನಿಮಗೆ ಹೆಚ್ಚುವರಿ ಸಾಲ ಅನ್ನುವಂತಹ ಮೆಸೇಜ್ ಅನ್ನ ಫೈನಾನ್ಸ್ ಕಂಪನಿಗಳು ಸಾಲಗಾರರಿಗೆ ಕೊಡ್ತಾರೆ. ಈ ಮೆಸೇಜ್ ಅನ್ನ ನೋಡಿದ್ದೇ ತಡ ಯಾರ್ಯಾರು ಸಾಲಗಾರರಿದಾರಲ್ಲ ಸಾಲವನ್ನ ವಾಪಸ್ ಕಟ್ಟಿದ್ದಾರೆ. ಓಡೋಡಿ ಬಂದು ಸಾಲ ವಾಪಸ್ ಕಟ್ಟಿದ್ದಾರೆ ಜನ. ಸಾಲ ಕಟ್ಟಿಸ್ಕೊಂಡ ಮೇಲೆ ಈ ಕಂಪನಿ ಉಲ್ಟಾ ಹೊಡೆದಿದೆ. ನಿಮ್ಮಲ್ಲಿ ಸಿಬಿಲ್ ಸ್ಕೋರ್ ಇಲ್ಲ, ಮತ್ತೆ ಸಾಲ ಕೊಡಲ್ಲ ಅಂತ ಕಂಪನಿ ಹೇಳಿದೆ. ಮಂಡ್ಯದ ಕಾಳೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಈಗ 1 ವರ್ಷ ಕೂಡ ಇತ್ತು, ಕೆಲವರು ಬಾಕಿ ಇತ್ತು ಸಾಲವನ್ನು ಕಟ್ಟೋದಕ್ಕೆ. 1 ವರ್ಷ ನೆಕ್ಸ್ಟ್ ಅಲ್ಲಿವರೆಗೂ ಅವರಿಗೆ ಸಮಯ ಇತ್ತು. ಆದರೆ ಇಲ್ಲ, ನೀವು ಈಗಲೇ ಕಟ್ಬಿಡಿ, ಆ ನಂತರ ನೆಕ್ಸ್ಟ್ ಹೆಚ್ಚುವರಿ ಸಾಲ ಕೊಡ್ತೀವಿ ಅಂತ ಹೇಳಿ ಮೆಸೇಜ್ ಪಾಸ್ ಮಾಡಿ ಜನರಲ್ಲಿ ಆಸೆ ತೋರಿಸಿ ಮತ್ತೆ ಹೆಚ್ಚು ಸಾಲ ತಗೋಬೋದಲ್ಲ ಅಂತ ಹೇಳಿ ಎಲ್ಲಿಂದನೂ ಹಣ ತಂದು ಸಾಲ ಕಟ್ಟಿದ್ದಾರೆ. ಆದರೆ ಇದೀಗ ಬ್ಯಾಂಕ್ ಉಲ್ಟಾ ಹೊಡೆದಿದೆ. ಈಗ ಅದರ ಮೇಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಹಕರು. ಸರ್, ಏನಿಲ್ಲ, ನಾವು ಗ್ರಾಮೀಣ ಕುಟುಂಬದಲ್ಲಿ ಸದಸ್ಯರು ಲೋನ್ ತಗೊಂಡಿದ್ವಿ. ಇನ್ನೂ 1 ವರ್ಷ ಲೋನ್ ಕಟ್ಟೋದಿತ್ತು. ಅವರು ನಮಗೆ ಎಲಿಜಿಬಲ್, ನೀವು ಲೋನ್ ತಗೋಬೋದು ಅಂತ ಆಫೀಸಿಂದ ನಮಗೆ ಮೆಸೇಜ್ ಬಂದಿತ್ತಲ್ಲ, ಅದಕ್ಕೆ ನಾವು ಈಗ ನಿಮ್ಮ ಆಫೀಸಿಂದ ನಮಗೆ ಮೆಸೇಜ್ ಬಂದೈತೆ, ನೀವು ನಮಗೆ ಲೋನ್ ಕೊಡ್ತೀರಾ ಅಂತ ಅಂದರು. ಅದಕ್ಕೆ ಕೊಡ್ತೀವಿ ನಿಮಗೆ ಲೋನು, ನೀವು ಈಗಿರೋ ಅಮೌಂಟು ಕ್ಲಿಯರ್ ಮಾಡಿಬಿಡಿ, ನಿಮ್ಗೆ 120 ಲೋನ್ ಆಯ್ತದೆ, ನೀವು ಸೋಮವಾರ ಕ್ಲಿಯರ್ ಮಾಡಿದ್ರೆ ಶುಕ್ರವಾರ ನಿಮಗೆ ಲೋನ್ ಆಯ್ತದೆ, ಯಾರು ಬೇಕಾಗಿಲ್ಲ, ನೀವು ಒಬ್ಬರೇ ಬಂದು ಕಟ್ಟಿ, ಯಾರು ಸೈನಿಗಿನ ಏನು ಬೇಕಾಗಿಲ್ಲ, ನಾವು ಲೋನ್ ಕೊಡ್ತೀವಿ ಅಂತಂದರು. ಅದಕ್ಕೆ ನಾವು 3,15,000 ತಂದು ಅಮೌಂಟು ಕಟ್ಟಿದ್ದೀವಿ ಸರ್. ಈಗ ಕೇಳಿದ್ರೆ ನಿಮ್ಮ ಸಿವಿಲ್ ಚೆಕ್ ಮಾಡಿದ್ದೀವಿ, ನಿಮ್ಮ ಸಿವಿಲ್ ನಮಗೆ ಲೋನ್ ಬರೋಲ್ಲ, ನಿಮ್ಗೆ ಸಿವಿಲ್ ಸರಿಯಾಗಿಲ್ಲ, DO ಐತೆ, ಅದರಲ್ಲೈತೆ ಇದರಲ್ಲೈತೆ ಅಂತ ಹೇಳ್ತಾ ಇದ್ದಾರೆ. ಈಗ ಲೋನು ಕೊಡ್ತಿಲ್ಲ ನಮಗೆ. ಈ ಕಡೆ ನಾವು ಸಾಲ ಮಾಡಿ ತಂದು ಕಟ್ಟಿದ್ದೀವಿ. ಈಗ ಸಾಲದವ್ರಿಗೆ ನಾವು ಏನು ಉತ್ತರ ಕೊಡೋದು? ಅವ್ರು 5 ರೂಪಾಯಿ 10 ರೂಪಾಯಿ ಬಡ್ಡಿಗೆ ನಾವು ಸಾಲ ತಂದು ಕಟ್ಟಿದ್ದೀವಿ. ಈಗ ನಾಳೆ ಒತ್ತಡಕ್ಕೆ ಸಾಲದವ್ರು ಬಂದು ನಮ್ಮ ಮನೆ ಹತ್ರ ಮಾನ ಮರ್ಯಾದೆ ಕಡಿತಾರೆ. ನಾವು ಸಾಯ್ಬೇಕೋ ಇಲ್ಲ ಬದುಕಬೇಕೋ ಇವರಿಂದ? ನಮ್ಗೆ ಈ ರೀತಿ ಮೋಸ ಆಗಿದೆ. ನಮ್ಮ ಗ್ರಾಮೀಣ ಕೂಟದ ಸಂಘದಲ್ಲಿ 11 ಜನ ಸದಸ್ಯರು ಇರ್ತೀವಿ. ನಾವು 1 ವರ್ಷ ಸಂಪೂರ್ಣವಾಗಿ ಈಗ 1 ದಿವಸ ಮಿಸ್ ಮಾಡೋದೇ ಕಟ್ಟಿರ್ತೀವಿ. ನಮಗೆ ಕಂಪ್ನಿಯಿಂದ ಮೆಸೇಜ್ ಬಂದಿರುತ್ತೆ, ನಿಮಗೆ ಇನ್ನೂ ಎಕ್ಸ್ಟ್ರಾ ಲೋನ್ಗೆ ಎಲಿಜಿಬಲ್ ಅಂತ. ಅದಕ್ಕೆ ನಾವು ಕಲೆಕ್ಷನ್ ಆಫೀಸರ್ನ ನಾವು ಕೇಳಿದಾಗ ಅವರು ಹೌದು, ನಿಮಗೆ 1,20,000 4 ದಿವಸದಲ್ಲಿ ಬರುತ್ತೆ, ನೀವು ದುಡ್ಡು ಎಲ್ಲಾದರೂ ಅಡ್ಜಸ್ಟ್ ಮಾಡಿ ಕಟ್ಬಿಡಿ, ನಿಮ್ಗೆ ಒಟ್ಟಿಗೆ ಬರುತ್ತೆ, ಯಾರು ಬಂದು ಸೈನ್ ಹಾಕಬೇಕಾಗಿಲ್ಲ, ಏನಿಲ್ಲ, ನಿಮ್ಗೆ ದುಡ್ಡು ಬರುತ್ತೆ, ಅವ್ರ ಅಕೌಂಟಲ್ಲಿ ಬರುತ್ತೆ, ಎತ್ಕೊಳ್ಳಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವು ಬಡ್ಡಿಗೆ ಸಾಲ ಮಾಡಿ 3,15,000 ರೂಪಾಯಿ ದುಡ್ಡನ್ನ ನಾವು ಸೋಮವಾರ ಕಟ್ಟಿದ್ದೀವಿ. ಇವಾಗ ಆಮೇಲೆ ಬಂದು ಕೇಳಿದ್ರೆ ನಿಮಗೆ ಸಿಬಿಲ್ ಇಲ್ಲ, ಬರಲ್ಲ ಅಂತ ಹೇಳ್ತಾ ಇದ್ದಾರೆ, ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವರ RO ಆಫೀಸರ್ ಇದ್ದಾರೆ, ಮತ್ತು ಫೀಲ್ಡ್ ಆಫೀಸ್ ಮ್ಯಾನೇಜರ್ ಇದ್ದಾರೆ. ಅವ್ರು ಯಾರನ್ನು ಸಂಪರ್ಕ ಮಾಡಿದ್ರು ಅವರೆಲ್ಲ ಇವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ, ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ. 1 ವರ್ಷ ಆಗಿದೆ. ನಾವು ಲೋನ್ ಕಟ್ತಿದ್ವಲ್ಲ, ನಮಗೆ ಮೆಸೇಜ್ ಬಂತು ಗ್ರಾಮೀಣ ಕೂಟದಿಂದ, ನಿಮಗೆ ಲೋನ್ ಆಗುತ್ತೆ, ನಿಮ್ಮ ಸಿಬ್ಬಂದಿ ವಿಚಾರಿಸಿ ಅಂತ ಬಂದಿತ್ತು. ಅದಕ್ಕೆ ಅವ್ರು ಕೇಳಿದ್ರು. ಅದಕ್ಕೆ ಅವ್ರಂದ್ರೆ ಆಯ್ತು, ಅದೇ ಕಟ್ಟಿ 1,20,000 ಲೋನ್ ಆಗುತ್ತೆ, ಇರೋದ ನೀವು ಕ್ಲಿಯರ್ ಮಾಡಿ ಅಂತ ಹೇಳಿದ್ರು ಸರ್. ಅದಕ್ಕೆ ನಾವು ಬಡ್ಡಿ ಸಾಲ ತಂದು ಅವ್ರ ಕೈಲಿ ಕೊಟ್ಟು ಕ್ಲಿಯರ್ ಮಾಡೋಕ್ಕೆ. ಇವಾಗ ನಾವು ಲೋನು ಕೊಡೋಲ್ಲ ನಿಮಗೆ, ನಿಮ್ಮದು ಇದು ಸರಿಗಿಲ್ಲ, ಸಿವಿಲ್ ಸರಿಗಿಲ್ಲ ಅಂತಾರೆ ಸರ್. 10 ರೂಪಾಯಿ ಬಡ್ಡಿ ನಾವು ತಂದು ಕಟ್ಟಿದ್ದೀವಿ, ನಾಳೆ ಒತ್ತಡಕ್ಕೆ ಸಾಲದವ್ರು ಬರ್ತಾರೆ. ನಾವು ಏನು ಹೇಳಿದ್ರು ಸರ್ ಅವ್ರಿಗೆ? ಇಲ್ಲಾಂದರೆ ಸಾಯಬೇಕು, ಇಲ್ಲಾಂದರೆ ಇವ್ರು ಲೋನ್ ಮಾಡಿಕೊಡ್ಬೇಕು. ಅವ್ರಿಗೆ ನಾವು ಕೊಟ್ಟಿರೋಷ್ಟೇ ಕೊಟ್ಬಿಡಲಿ ಸರ್, ಎಕ್ಸ್ಟ್ರಾ ಕೊಡೋದು ಬೇಡ ನಮ್ಗೆ. ಅವರು ನಾವೇನು ಕ್ಲಿಯರ್ ಮಾಡಿದ್ರು ಅಷ್ಟು ಕೊಡಿ. ನಾವು ಕರೆಕ್ಟಾಗಿ ಕಟ್ಕೊಯ್ತಿದ್ದೆ ಸರ್, ವಾರ ಕರೆಕ್ಟಾಗಿ ಕಟ್ಕೊಯ್ತಿದ್ದೆ ಸರ್. ನಾವು ಒಂದಿನ ಮಿಸ್ ಮಾಡಿಲ್ಲ ಸರ್. ಸೋಮವಾರ ಸರ್, ಅವರು ಸೋಮವಾರ ಕಟ್ಟರು ಶುಕ್ರವಾರನೇ ಆಗುತ್ತೆ, ನೀವು ಮಾಡಿಕೊಡ್ತೀವಿ ಅಂತ ಅವರು ಹೇಳಿದ್ರು ಸರ್. ಅವ್ರ ಸಿಬ್ಬಂದಿ ಹೇಳಿದ್ರು ಕಟ್ಸ್ಕೊಳಕ್ಕೆ ಬರ್ತಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಫೈನಾನ್ಸ್ ಟಾರ್ಚರ್ ಬಗ್ಗೆ ಈಗ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. RBIಗೆ ನಂಜನಗೂಡು ತಹಸೀಲ್ದಾರ್ ಪತ್ರವನ್ನ ಬರೆದಿದ್ದಾರೆ. ನ್ಯೂಸ್ 18 ಕನ್ನಡದ ವರದಿಯನ್ನ ಉಲ್ಲೇಖ ಮಾಡಿನೇ ಈಗ ಈ ಒಂದು ಪತ್ರವನ್ನ ಬರೆದಿದ್ದಾರೆ. RBIಗೆ ನಂಜನಗೂಡು ತಹಶೀಲ್ದಾರ್ ಫೈನಾನ್ಸ್ ಟಾರ್ಚರ್ ಬಗ್ಗೆ ಈಗ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ. ನ್ಯೂಸ್ 18 ವರದಿ ಉಲ್ಲೇಖ ಮಾಡಿ ತಹಶೀಲ್ದಾರ್ ಅವರು ಪತ್ರವನ್ನ ಬರೆದಿದ್ದು, ನಂಜನಗೂಡು ತಾಲೂಕಿನ ಹಳ್ಳಿಗಳ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಆ ವರದಿಯ ಆಧಾರದ ಮೇಲೆ ಆ ವರದಿಯನ್ನ ಉಲ್ಲೇಖ ಮಾಡಿ ಈಗ RBIಗೆ ಪತ್ರ ಬರೆದಿದ್ದಾರೆ. ಸಿಎಂ ತವರಲ್ಲಿ ಫೈನಾನ್ಸ್ ಖಾಟ ಅನ್ನುವ ಶೀರ್ಷಿಕೆಯಡಿ ವರದಿಯನ್ನ ಬಿತ್ತರಿಸಲಾಗಿತ್ತು. ಇದೀಗ ನೀವು ನೋಡ್ತಾ ಇದ್ದೀರಾ, ನ್ಯೂಸ್ 18 ಕನ್ನಡದ ವಿಚಾರಗಳನ್ನ, ವಿಡಿಯೋಗಳನ್ನ ಇಟ್ಟುಕೊಂಡು ಅದನ್ನ ಕ್ಯಾಪ್ಚರ್ ಮಾಡಿ ಯಾವ ರೀತಿಯಾಗಿ ಸಮಸ್ಯೆಗಳಾಗಿತ್ತು ಅದನ್ನ ಉಲ್ಲೇಖ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಹುಲ್ಲಹಳ್ಳಿ, ರಾಂಪುರ, ಕುರಿಹುಂಡಿ, ಹೆಗ್ಗಡಹಳ್ಳಿ, ಮುದ್ದಾಹಳ್ಳಿ ಗ್ರಾಮಗಳಲ್ಲಿ ಜನ ಊರನ್ನೇ ಬಿಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನ್ಯೂಸ್ 18 ಈ ವರದಿಯನ್ನ ಬಿತ್ತರಿಸಿತ್ತು. ಇದರ ಬಗ್ಗೆ ವರದಿಯನ್ನ ನಾವು ಮಾಡಿದ್ವಿ. RBI ಗೈಡ್ಲೈನ್ಸ್ ಪಾಲಿಸದ ಫೈನಾನ್ಸ್ಗಳ ಮೇಲೆ ಕ್ರಮಕ್ಕೂ ಕೂಡ ಆಗ್ರಹವನ್ನ ಮಾಡಿದ್ವಿ. ಇದೀಗ ನ್ಯೂಸ್ 18 ವರದಿಯ ಬಳಿಕ ನಾಳೆ ಸಿಎಂ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನೂ ಕರೆದಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಇಂತಹದೇ ಹಾವಳಿ ಜಾಸ್ತಿ ಆಗ್ತಿದೆ. ಜನ
ಸಾಯ್ತಾ ಇದ್ದಾರೆ. ಆ ಕಿರುಕುಳಕ್ಕೆ ಸಾಕಷ್ಟು ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ನಿರಂತರವಾಗಿ ನ್ಯೂಸ್ 18 ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇಡೀ ರಾಜ್ಯದಲ್ಲಿ ಇದೀಗ ಮೈಕ್ರೋ ಫೈನಾನ್ಸ್ ನ ಹಾವಳಿ ಮಿತಿ ಮೀರ್ತಾ ಇದೆ. ಅದೇ ರೀತಿಯಾಗಿ ಮತ್ತೊಂದು ಕಡೆ ಚಿಕ್ಕಮಗಳೂರಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ನ ಹಾವಳಿ ಜಾಸ್ತಿ ಆಗಿದೆ. ಈ ಕಿರುಕುಳಕ್ಕೆ ಮನೆಯನ್ನೇ ಬಿಟ್ಟಿದ್ದಾರೆ 15ಕ್ಕೂ ಹೆಚ್ಚಿನ ಮಹಿಳೆಯರು. ಚಿಕ್ಕಮಗಳೂರು ತಾಲೂಕಿನ ಹಾಂದಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಊರು ಬಿಟ್ಟಿದ್ದಾರೆ ಕೂಲಿ ಕಾರ್ಮಿಕ ಮಹಿಳೆಯರು. ಮನೆ ನಿರ್ಮಾಣ, ಮದುವೆಗೆ ಅಂತ ಹೇಳಿ ಜನ ಸಾಲ ಮಾಡುತ್ತಾರೆ. ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು. ಇದೀಗ ಸಾಲವನ್ನ ತೀರಿಸೋದಿಕ್ಕೆ ಆಗ್ತಾ ಇಲ್ಲ. ಸಾಲಗಾರರು ಮನೆ ಮುಂದೆ ಬಂದು ನಿಲ್ತಾರೆ. ಆ ಕಿರುಕುಳವನ್ನ ತಡೆಯೋದಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ 15ಕ್ಕೂ ಹೆಚ್ಚಿನ ಮಹಿಳೆಯರು ಈಗ ಊರನ್ನೇ ತೊರೆದಿದ್ದಾರೆ. ಮನೆ ಕಟ್ಟಬೇಕು, ಮಕ್ಕಳ ಮದುವೆ ಮಾಡಬೇಕು, ವಿದ್ಯಾಭ್ಯಾಸ ಅಂತ ಹೇಳಿ ಸಾಲ ಸೋಲ ಮಾಡಿ ಇದೀಗ ಸಾಲ ಕಟ್ಟೋದಿಕ್ಕೆ ಆಗೋದೇ ಈಗ ಊರನ್ನೇ ಬಿಡಬೇಕಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಚಿಕ್ಕಮಗಳೂರಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನ ಹಾವಳಿ ಜಾಸ್ತಿ ಆಗಿದೆ. ಜನ ದುಡ್ಡು ತಗೊಂಡಿದ್ದಾರೆ, ಈಗ ಸಾಲ ತಗೊಂಡಿದ್ದಾರೆ, ವಾಪಸ್ ಕಟ್ಟಿ ಅಂತ ಹೇಳಿದ್ರೆ ಇಲ್ಲ ನಮ್ಗೆ ಕಟ್ಟೋದಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಕೆಲವು ಕಡೆಗಳಲ್ಲಿ ಈಗ 1 ವರ್ಷ 6 ತಿಂಗಳು ಬಾಕಿ ಉಳಿಸ್ಕೊಂಡಿದ್ದಾರೆ. ಅಂತಹ ಬಾಕಿ ಉಳಿಸ್ಕೊಂಡವರಿಗಂತೂ ಟಾರ್ಚರ್ ಮೇಲೆ ಟಾರ್ಚರ್ ಅನ್ನ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಯೋಗೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಯೋಗೇಶ್, ಈಗ ಇಲ್ಲಿ ಈ ಭಾಗದಲ್ಲೂ ಕೂಡ ಅತ್ಯಂತ ಹಾವಳಿ ಮೈಕ್ರೋ ಫೈನಾನ್ಸ್ನವ್ರದ್ದು ಕಾಣಿಸ್ತಾ ಇದೆ. ಎಷ್ಟು ಜನ ಅಥವಾ ಎಷ್ಟು ಕುಟುಂಬಸ್ಥರು ಈಗ ಊರನ್ನ ಬಿಟ್ಟಿದ್ದಾರೆ? ಇದು ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳಕ್ಕೆ ಇವರು ಊರು ಬಿಟ್ಟು ಹೋಗಿರೋದಾ? ಎಸ್ ನವಿತಾ, ಏನು ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಹಾವಳಿ ಅಂತಕ್ಕಂಥದ್ದು ಅದರಿಂದಾಗಿ ಕಾಫಿನಾಡು ಕೂಡ ಏನು ಹೊರತಾಗಿಲ್ಲ. ಕಾಫಿನಾಡು ಚಿಕ್ಕಮಗಳೂರು ತಾಲೂಕಿನ ಏನು ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಸಾಕಷ್ಟು ಹಳ್ಳಿಗಳಲ್ಲಿ, ಅದರಲ್ಲೂ ಕೂಡ ಮಾಚಿಗೊಂಡಹಳ್ಳಿಯಲ್ಲಿ ಬರ್ತಕ್ಕಂಥ ಭೀಮನಗರದಲ್ಲಿ ಏನು ಸಾಕಷ್ಟು ಕೂಲಿ ಮಾಡಿ ಬದುಕ್ತಕ್ಕಂಥ ಕುಟುಂಬಗಳಿರ್ತಕ್ಕಂಥದ್ದು. ಏನು ಮೈಕ್ರೋ ಫೈನಾನ್ಸ್ನವರು ಸಾಲ ಕೊಡುವಂತ ಸಂದರ್ಭದಲ್ಲಿ ಓಡೋಡ್ ಬಂದು ಸಾಲವನ್ನ ಕೊಡ್ತಾರೆ. ಏನು ಮಹಿಳೆಯರನ್ನ ಗುಂಪುಗೂಡಿಸ್ಕೊಂಡು ಸಾಲವನ್ನ ಕೊಡ್ತಾರೆ. ಆದ್ರೆ ಒಂದು ಸಾಲವನ್ನ ವಾಪಸ್ ಕಟ್ಟಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಒಂದು ದಿನ ಆಚೆ ಈಚೆ ಆದ್ರೂ ಕೂಡ ಏನು ಸಹಿಸದೆ ಅವರಿಗೆ ಕಿರುಕುಳವನ್ನ ಕೊಡ್ತಕ್ಕಂಥದ್ದು. ಈ ಒಂದು ಫೈನಾನ್ಸ್ನವರ ಒಂದು ಕಿರುಕುಳಕ್ಕೆ ತಾಳಲಾರದೆ ಸುಮಾರು 15ಕ್ಕೂ ಕುಟುಂಬಗಳ ಮಹಿಳೆಯರು ಈಗಾಗಲೇ ಊರನ್ನ ತೊರೆದಿರ್ತಕ್ಕಂಥದ್ದು. ಯಾಕಂತಂದ್ರೆ ಅಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಕಾಫಿ ತೋಟಗಳಲ್ಲಿರ್ಬೋದು, ಮತ್ತೆ ಪಟ್ಟಣಕ್ಕೆ ಅಥವಾ ಎಸ್ಟೇಟ್ಗಳಿಗೆ ಹೋಗಿ ಏನು ಕೂಲಿ ಕೆಲಸ ಮಾಡಿ ಬದುಕ್ತಕ್ಕಂಥದ್ದು, ಮನೆ ನಿರ್ಮಾಣ, ಮಗಳ ಮದುವೆ, ಗೃಹೋಪಯೋಗಿ ವಸ್ತುಗಳ ಖರೀದಿ, ಇನ್ನಿತರೆ ಹಲವಾರು ಏನು ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನು ಆರ್ಥಿಕ ಸಮಸ್ಯೆ ತಲೆದೋರದಂತಹ ಸಂದರ್ಭದಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ಗಳ ಮೊರೆ ಹೋಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಈ ಒಂದು ಬಡವರ ಅಸಹಾಯಕತೆಯನ್ನ ಏನು ಎನ್ಕ್ಯಾಚ್ ಮಾಡ್ಕೊಂಡಿದ್ದಂತಹ ಮೈಕ್ರೋ ಫೈನಾನ್ಸ್ ನವರು ಓಡೋಡ್ ಬಂದು ಸಾಲವನ್ನ ಕೊಟ್ಟಿರ್ತಾರೆ. ಆದ್ರೆ ಕಟ್ಟಬೇಕಾದ್ರೆ ಏನು ವಿಪರೀತವಾದ ಕಿರುಕುಳವನ್ನ ಕೊಡ್ತಾರೆ. ಈ ಒಂದು ಚಿಕ್ಕಮಗಳೂರು ತಾಲೂಕಿನ ಹಾಂದಿ ಮತ್ತೆ ಮಾಚಿಗೊಂಡನಹಳ್ಳಿ ಸಮೀಪ ಬರ್ತಕ್ಕಂಥ ಈ ಒಂದು ಭೀಮನಗರ, ಅಕ್ಷರಶಃ ನೀವು ಆ ದೃಶ್ಯದಲ್ಲಿ ನೋಡ್ತಾ ಇರುವುದು, ಅಲ್ಲಿರ್ತಕ್ಕಂಥ ಮನೆಗಳೆಲ್ಲವೂ ಕೂಡ ಏನು ಮೂಲಭೂತ ಸೌಲಭ್ಯ ವಂಚಿತರ ಮನೆಗಳು ಅಂತಕ್ಕಂಥದ್ದು ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ಅಂತವರ ಬಳಿಯೂ ಕೂಡ ಯಾವುದೇ ರೀತಿಯಾದ ಮಾನವೀಯತೆಯನ್ನ ತೋರದೆ ಕನಿಷ್ಠ ಸೌಜನ್ಯವನ್ನು ತೋರಿಸದೆ ಕಿರುಕುಳವನ್ನ ಕೊಡ್ತಕ್ಕಂಥದ್ದು. ಆ ಮನೆಗಳಲ್ಲಿ ಬೇರೆ ಉಳಿದವರು ಯಾರಾದ್ರೂ ಇದ್ದಾರಾ ಅಥವಾ ಇಡೀ ಮನೆಯನ್ನೇ ಖಾಲಿ ಮಾಡ್ಕೊಂಡು ಹೋಗಿದಾರಾ? ಎಲ್ಲಿ ಹೋಗಿದ್ದಾರೆ? ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ನಮಿತಾ, ಏನು ಈಗಾಗಲೇ ಏನು ಫೈನಾನ್ಸ್ನವರ ಕಿರುಕುಳಕ್ಕೆ ಮರ್ಯಾದೆಗೆ ಅಂಜಿ ಕೆಲವರು ಮನೆಗಳನ್ನ ಬಿಟ್ಟು ಹೋದ್ರೆ, ಇನ್ನ ವಯಸ್ಸಾಗಿ ಇದ್ದವರು ಮತ್ತೆ ತಮ್ಮಿಂದ ಹೊರಗೆ ಹೋಗಿ ಕೆಲಸ ಮಾಡೋಕ್ ಆಗದೆ ಇರುವಂತವ್ರು, ಶಾಲಾ ಕಾಲೇಜಿಗೆ ಹೋಗುವಂತ ಮಕ್ಕಳುಗಳು ಮಾತ್ರ ಮನೆಯಲ್ಲಿರ್ತಕ್ಕಂಥದ್ದು. ಇನ್ನು ಕೆಲವು ಮನೆಗಳಲ್ಲಿ ಸಂಪೂರ್ಣವಾಗಿ ಬೀಗವನ್ನ ಹಾಕಿಕೊಂಡು ಮನೆ ಬೆನ್ನ ಬಿಟ್ಟು ಹೋಗಿರ್ತಕ್ಕಂಥದ್ದು. ಅದರಲ್ಲಿ ನೀವೇನು ಸುಮಾರು ಒಂದು 15 ಮನೆಗಳು ಸಂಪೂರ್ಣವಾಗಿ ಮನೆ ಬೀಗ ಹಾಕೊಂಡು ಹೋಗಿದೆ. ಇನ್ನು ಕೆಲವು ಮನೆಗಳಲ್ಲಿ ವಯಸ್ಸಾದವರು ಮತ್ತೆ ವಿದ್ಯಾರ್ಥಿಗಳು, ಮಕ್ಕಳು, ಈ ತರದವ್ರು ಮಾತ್ರ ಇರ್ತಕ್ಕಂಥದ್ದು. ಈ ಕುರಿತಾಗಿ ಸಾಕಷ್ಟು ಬಾರಿ ಏನು ಅವರನ್ನ ಫೈನಾನ್ಸ್ನವ್ರ ಬಳಿ ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಯ ಸ್ಥಳೀಯ ಪೊಲೀಸರ ಗಮನಕ್ಕೂ ಕೂಡ ತರಲಾಗಿತ್ತು ಅನ್ನೋ ಒಂದು ಮಾಹಿತಿ ಇದೆ. ಆದ್ರೆ ಯಾರು ಕೂಡ ತಮ್ಮ ಸಂಪರ್ಕಕ್ಕೆ ಸಹಾಯಕ್ಕೆ ಬರದ ಹಿನ್ನೆಲೆಯಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೇಸತ್ತು ಬಡ ಕುಟುಂಬಗಳು ಏನು ಊರನ್ನ ತೊರೆದಿದ್ದಾವೆ ಅಂತಾನೆ ಹೇಳ್ಬೋದಾಗಿದೆ ನಮಿತಾ. ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ.